ಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಸಂಸದ ರಮೇಶ್ ಜಿಗಜಿಣಗಿ ಸ್ಪರ್ಧೆ ಖಚಿತ ಎಂದು ಮಾಜಿ ತಾಂಬಾ ಗ್ರಾಮ ಪಂಚಾಯಿತಿ ಸದಸ್ಯ ಸಂಗಯ್ಯ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬರುವ ಲೋಕಸಭಾ ಚುನಾವಣೆಯಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ಅವರು ಬಿಜೆಪಿಯಿಂದ ಸ್ಪರ್ಧಿಸುವುದು ಖಚಿತ. ಇನ್ನು ಅವರ ಕುರಿತು ಊಹಾಪೋಹಗಳನ್ನು ಹರಡಿಸಲಾಗುತ್ತಿದೆ. ಅವರ ಆರೋಗ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಇನ್ನು ಕಾರಜೋಳರಿಗೆ ಟಿಕೆಟ್ ನೀಡಲಾಗಿದೆ ಎನ್ನುವ ಸುಳ್ಳು ಸುದ್ದಿಗೆ ಯಾರೂ ಕಿವಿ ಕೊಡಬಾರದು ಎಂದರು. ಜಿಗಜಿಣಗಿ ಅವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಸಂಸದರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಬಡವರ ಕೈಗೆಟಕುವ ರಾಜಕಾರಣಿ ಜಿಗಜಿಣಗಿ ಅವರಾಗಿದ್ದು, ಅವರು ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸುವುದು ನಿಶ್ಚಿತ ಹಾಗೂ ಅವರನ್ನ ನಾವೆಲ್ಲರೂ ಬೆಂಬಲಿಸುತ್ತೇವೆ ಎಂದರು. ರಮೇಶ್ ಜಿಗಜಿಣಗಿ ಅವರಿಗೆ ಲೋಕಸಭಾ ಚುನಾವಣೆ ಟಿಕೆಟ್ ಘೋಷಣೆ ಆಗೋಕ್ಕಿಂತ ಮುಂಚೆನೇ ನಾವು ಸಿಗೋದಿಲ್ಲ, ಕಾಪುಳವ್ರಿಗೆ ಸಿಗ್ತೈತಿ, ಅವ್ರು ಮತ್ತೊಬ್ಬರಿಗೆ ಸಿಗ್ತೈತಿ ಅಂತ ಊಹಾಪೋಹಗಳು ಎದ್ದವೆ. ಅದೆಲ್ಲ ಸುಳ್ಳು. ರಮೇಶ್ ಜಿಗಜಿಣಗಿ ಅವರಿಗೆ ಖಂಡಿತವಾಗಿ ಟಿಕೆಟ್ ಸಿಗುತ್ತೆ ಅನ್ನೋ ಭರವಸೆ ನಮಗೈತಿ. ಯಾಕಂದ್ರೆ ರಮೇಶ್ ಜಿಗಜಿಣಗಿ ಅವರು ಹಲವಾರು ಕಾಮಗಾರಿಗಳನ್ನು ಕೈಗೆತ್ತಿ ನಮ್ಮ ಬಿಜಾಪುರ ಜಿಲ್ಲೆಗೆ ಸಾಕಷ್ಟು ಅನುದಾನ ತಂದು ಕೆಲಸ ಮಾಡ್ಯಾರ. ರೈಲ್ವೆ ಬ್ರಿಡ್ಜ್ ಆಯಿತು, ಮತ್ತು ನ್ಯಾಷನಲ್ ಹೈವೇ ಆಯಿತು, ಗೋವಳ್ಳಿ ಕುಡಿಯುವ ನೀರಿನ ಯೋಜನೆ ಆಯಿತು, ಗುಡಿ ಗುಂಡಾರುಗಳಿಗೆ ಏನೇನು ಅನುದಾನ ಕೊಡಬೇಕು, ಸಣ್ಣ ಹಳ್ಳ ಒಂದು ಫೋನ್ ಹತ್ತಿರ ಒಂದೊಂದು ಗುಡಿಗೆ 3 ಲಕ್ಷ 4 ಲಕ್ಷ ಅವರು ಬಿಜೆಪಿ ಪಕ್ಷದ ಅಭಿಮಾನಿಗಳು, ಕಾರ್ಯಕರ್ತರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಇದ್ದೇವೆ. ಈಗ ಬಂದಂಥ ಲೋಕಸಭಾ ಚುನಾವಣೆಗೆ ನಮ್ಮ ಶ್ರೀ ರಮೇಶ್ ಜಿಗಜಿಣಗಿ ಅವರು ಈ ಸಲ ಮತ್ತೆ ಕಾಂಟೆಸ್ಟ್ ಮಾಡ್ಲಿಕ್ಕೆ ತಯಾರಾಗ್ಯಾರ. ಆದರೆ ಅವ್ರ ಬಗ್ಗೆ ಎಲ್ಲ ಇಡೀ ಜಿಲ್ಲೆ ಜನರಿಗೆ ಗೊತ್ತದ ಅವ್ರು ಹೆಂಗದಾರ ಅಂತೇಳಿ. ಮತ್ತು ಎಲ್ಲ ಸಾಮಾನ್ಯ ಜನರ ಕೈ ಸಹಿತ ಸಿಗಂಥವ್ರು ಅದಾರ. ಅವರು ನಾವು 1976ರಿಂದ ರಾಜ್ಯಗಳಿಗೆ ಒಮ್ಮೆ ಬಂದವರು. ಅವರು ಅಲ್ಲಿ ಚಿಕ್ಕೋಡಿ ಒಳಗೂ 3 ಸಲ ಸಂಸದರಾದರು, ಮತ್ತು ಬಳ್ಳೊಳ್ಳಿ ವಿಧಾನಸಭಾ ಸದಸ್ಯರಾದರು, ಮತ್ತು ಈ ಬಿಜಾಪುರ ಲೋಕಸಭಾ ಸದಸ್ಯರಾಗ್ಯಾರ. ಅವರಲ್ಲಿ ಗರ್ವ ಅನ್ನೋದಿಲ್ಲ. ನಾನು MP ಎಲ್ಲರೂ ನನಗೆ ಕೇಳ್ಬೇಕನ್ನೋಂಥದ್ದೇನಿಲ್ಲ. ಒಂದು ಫೋನ್ ಮಾಡಿದ್ರೆ ಅದು ಮಿಸ್ ಕಾಲ್ ಆಯ್ತು ಅಂದ್ರೆ ಹೊಳ್ಳಿ 5 ನಿಮಿಷದಾಗ ಮತ್ತೆ ನಮಗೆ ಫೋನ್ ಮಾಡಿ ಯಾಕೆ ಫೋನ್ ಮಾಡಿದಿ, ಏನದ ನಿನ್ನ ಸಮಸ್ಯೆ ಅಂಥೇಳಿ ಇಲ್ಲಿ ತನಕ ಕೇಳೋರು ಅದಾರ. ಮತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಯಾರ, ಸಾಕಷ್ಟು ಅನುದಾನ ಕೇಂದ್ರದಿಂದ ತಂದಾರ. ಆದ್ರೆ ಎಲ್ಲಿ ಅವರು ಒಂದು ಪ್ರಚಾರ ಮಾಡಿಲ್ಲ, ಒಂದು ಪೇಪರ್ ಹಾಕ್ಕೊಂಡಿಲ್ಲ, ಎಲ್ಲಿ ತಮ್ಮದು ಫೋಟೋ ಹಾಕ್ಕೊಂಡಿಲ್ಲ. ಪ್ರಚಾರ ಇಲ್ಲದಂಥ ಲೋಕಸಭಾ ಸದಸ್ಯರಂದ್ರೆ ನಮ್ಮ ಕರ್ನಾಟಕದ ಇವರಂತೆ ನಾವು ಹೇಳ್ಬೋದು. ಮತ್ತು ಇಲ್ಲಿ ಕಾಮಗಾರಿ ಏನು ಮಾಡಿದ್ದು ಎಲ್ಲ ಈ ಜನರ ಕಣ್ಣಿಗೆಲ್ಲ ಕಾಣಿಸಿದ್ದು. ಮೇಲ್ ಸೇತುವೆಗಳದಾವ, NTPC ಅದ ರೀ, ಮತ್ತು ಈ ಜೋಡಳಿ ರೈಲ್ವೆಗಳು ಆಗ್ಯಾವ, ವಿಮಾನ ನಿಲ್ದಾಣ ಆಗ್ಯಾವ. ಅಸಾಧ್ಯ ಇದ್ದಂಥ ಕೆಲಸಗಳೆಲ್ಲ ಸಾಧ್ಯ ಮಾಡಿ ತೋರಿಸಿದ್ದಾರೆ ಅವರು. ಅದಕ್ಕೆ ಇದೊಂದು ಈ ಬಾರಿನೂ ಅವರಿಗೆ ನಾವು ಟಿಕೆಟ್ ಕೊಟ್ಟು ಗೆಲ್ಲಿಸ್ಬೇಕಂಥೇಳಿ ನಮ್ಮ ಎಲ್ಲ BJP ಕಾರ್ಯಕರ್ತರದೆಲ್ಲ ಒಂದು ಹುಮ್ಮಸ್ಸದ, ಒಂದು ವಿಶ್ವಾಸದ. ಅವರು ಯಾರ ಟೀಕೆಗೆ ಒಳಗಾಗಿಲ್ಲ, ಮತ್ತು ಜಾತಿ ಮಾಡಿದವರಲ್ಲ, ಎತ್ತಿ ಕಟ್ಟದವರಲ್ಲ, ಎಲ್ಲಿ ಜಗಳ ಹಚ್ಚದವರಲ್ಲ, ಮತ್ತು ಎಲ್ಲಿ ಹಿಂದೆ ಭ್ರಷ್ಟಾಚಾರದ ಪೂರ್ವಗಳೇ ಎಲ್ಲಿ ಇಲ್ಲ ಅವರಲ್ಲಿ. ಏನಿದ್ರು ನೇರ ಹೇಳಿಕೆರಿಂದ ಕಳಿಸ್ಬಿಡೋರು ಕೆಲಸ. ಮತ್ತು ಇಲ್ಲಿ ಆಫೀಸ್ ಮಾಡ್ಯಾರ. ಇಲ್ಲಿ ಇದರೊಳಗೆ ಆಫೀಸ್ನೊಳಗೆ ಇಲ್ಲಿ ಬಿಜಾಪುರದಾಗಿದ್ದಾರೆ ಅಂದ್ರೆ ಡೈಲಿ ಆಫೀಸ್ ಬಂದೇ ಬರ್ತಾರೆ. ಸಾಮಾನ್ಯ ಜನರಿಗೆ ಕೈ ಸಿಗ್ತಾರೆ. ನೂರಾರು ಕೆಲಸಗಳನ್ನೆಲ್ಲ ಮಾಡ್ತಾರೆ. ಸಣ್ಣದನ್ನಲ್ಲ ದೊಡ್ಡದನ್ನಲ್ಲ, ಅದು ಎಲ್ಲ ಕೆಲಸಗಳನ್ನು ಮಾಡಿ ಒಂದು ಜನರು ವಿಶ್ವಾಸ ಗಳಿಸ್ಕೊಂಡಾರ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಅವರು ನಾವು 76ರಿಂದ ಅವ್ರ ಜೊತೆನೇ ಇವತ್ತಿನ ತನೂ ನಾ ಇದ್ದೀನಿ. ಅವ್ರದ್ದೆಲ್ಲ ಪ್ರತಿ ಗುಣಗಳೆಲ್ಲ ಗೊತ್ತು ನಮಗೆ. ಒಳ್ಳೆ ಕಾರ್ಯಕರ್ತರು ಅದಾರ. ಇಂಥ MP ಬಿಟ್ಟರೆ ನಮಗೆ ಯಾವ MPನೂ ಎಲ್ಲಿ ಸಿಗೋದಿಲ್ಲ. ಅದಕ್ಕೆ ಇದೊಂದು ಸಲ ತಾವು ಅವಕಾಶ ಮಾಡಿ ಅವ್ರಿಗೆ ಇದೊಂದು ಸಲ ನಿಂದ್ರಿಸೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂಥೇಳಿ ನಮ್ಮ ಎಲ್ಲ ಒಂದು ಕಾರ್ಯಕರ್ತರ ಪರವಾಗಿ ನಾ ತಮ್ಮಲ್ಲಿ ಹೇಳ್ಕೊತೀನಿ. ಏನು ರೀ, ಅಧ್ಯಕ್ಷರಿಗೆ ರೀ, ಪಕ್ಷದ ವರಿಷ್ಠರಿಗೆಲ್ಲ ಕೇಳ್ಕೊತೇವೆ ನಾವು. ಇದೊಂದು ಸಲ ಅವ್ರಿಗೆ ಅವಕಾಶ ಕೊಡ್ರಿ, ಟಿಕೆಟ್ ಕೊಡ್ರಿ, ಗೆದಿಸ್ತೇವ್ರಿ. ನಾವು ಗೆದ್ಸೋಂಥ ಭರವಸೆ ನಮ್ಮಲ್ಲಿ ನಾವು ಗೆದಿಸ್ತೇವ್ರಿ. ನೀವು ಬರೀ ಟಿಕೆಟ್ ಕೊಡ್ರಿ. ನೀವು ಯಾರು ಇಲ್ಲಿ ಪ್ರಚಾರ ಬರಲಿಲ್ಲ ಅಂದ್ರೆ ಸಹಿತ ನಾವು ಅವ್ರನ್ನ ಗೆದಿಸ್ತೇವ್ರಿ ಅಂತ. ನಾವು ಒಂದು ಕಾರ್ಯಕರ್ತರ ಪಡೆನೇ ಅವ್ರ ಸುತ್ತ ಆದ ರೀತಿ ಅದ. ಎಲ್ಲ ಸುಳ್ಳು ಸುದ್ದಿ ರೀ ಅದು. ಎಲ್ಲ ಗೋವಿಂದ ಕಾರಜೋಳವರು ಅವರು ಈಗ ಗೋವಿಂದ ಕಾರಜೋಳವರು ಇವರು ಒಂದೇ ನಾಣ್ಯದ 2 ಮುಖಗಳು ಇದ್ದಂಗೆ. ಬೇರೆ ಏನೂ ಇಲ್ಲ ಅವರಲ್ಲಿ, ಯಾವುದು ವ್ಯತ್ಯಾಸ ಇಲ್ಲ. ಯಾರೋ ನಡುವೆ ಸುಳ್ಳು ಸುದ್ದಿ ಹಬ್ಬಿಸ್ಕರಿಂದ ಮನಸ್ತಾಪ ಮಾಡ್ತಾರೆ. ಕಾರಜೋಳ ಬೇಡೇ ಇಲ್ಲಂದ್ರೆ ಅದು ಪ್ರಶ್ನೆ ಯಾಕಿದ್ರೆ ಕಾರಜೋಳ ಬೇಡೇ ಇಲ್ಲ, ಟಿಕೆಟ್ ಬೇಡಿಲ್ಲ ರೀ. ಮತ್ತು ಇದ್ರೂ ಸಹಿತ ಅವರು ಒಪ್ಪಿಗೆ ಕೊಟ್ಟಾರ. ಅವ್ರಿಗೆ ಒಪ್ಪಿಗೆ ಕೊಟ್ಟರೆ ಒಂದು ಸಲ ನೀವೇನಿಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ.
ಇವು ಇನ್ನೇನು ಕಾರಜೋಳವ್ರಿ ಜಿಗಜಿನವ್ರಿಗೆ ಮನಸ್ತಾಪ ಮಾಡ್ಲಿಕ್ಕೆ ಕೆಲವು ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅವ್ರಿಗೆ ಹಂಗದ ಹಿಂಗದ ಅಂತ ಹೇಳ್ಕೊಂಡು ಸುಳ್ಳು ಸುದ್ದಿ ಹೇಳ್ತಾರೆ. ಅವ್ರು ಈಗಾಗಲೇ ಈ 5 ವರ್ಷನಾಗ ಭಾಳ ಅತ್ಯಂತ ಹೆಚ್ಚಿನವರಿಗೆ ಕೆಲಸ ಮಾಡ್ಯಾರ. ಎಲ್ಲ ಏನು ಈ ರೋಡರೇ ಆಗಿರಲಿ, ವಿಮಾನ ನಿಲ್ದಾಣ ಆಗಿರಲಿ, ನೀರಾವರಿ ಆಗಿರಲಿ, ಎಲ್ಲ ಕೆಲಸಗಳು ಈ 5 ವರ್ಷನಾಗ ಹೆಚ್ಚಿನ ಮಟ್ಟದಾಗ ಮಾಡ್ಯಾರ. ಅದಕ್ಕೆ ನಮ್ಮ ಈ ಭಾಗದ ಜನರ ಬೇಡಿಕೆ ಅದ, ಜಿಗಜಿಣಿಯವರಿಗೆ ಟಿಕೆಟ್ ಕೊಡ್ರಿ. ಮತ್ತು ರೋಡ್ಗಳು ಈಗ ನ್ಯಾಷನಲ್ ಹೈವೇಗಳು ರೋಡ್ಗಳು ಭಯಂಕರ ಮಾಡ್ಯಾರ. ಎಲ್ಲ ಕಡೆಯೂ ನ್ಯಾಷನಲ್ ಹೈವೇಗಳು ಮಾಡ್ಯಾರ. ನಮ್ಮ ಭಾಗದಾಗೂ ಇದು ದೊಡ್ಡ ನ್ಯಾಷನಲ್ ಹೈವೇ ಏನು ಸೋಲಾಪುರದಿಂದ ಬಿಜಾಪುರ ತನಕ ಬರೋದು, ಮತ್ತು ಬೇರೆ ಬೇರೆ ಕಡೆಯೂ ಎಲ್ಲ ಕಡೆ ನ್ಯಾಷನಲ್ ಹೈವೇ ಮಾಡ್ತಾರೆ. ಇಲ್ಲ ಅದು ಅಂತೂ ಅವರೇ ಮಾಡೋರು, ಅದರದ್ದು ಹೇಳಿಲ್ಲ ನಾವು. ಅದು ನಮ್ಮ ಅಭಿಮಾನಿಗಳ ಬೇಡಿಕೆ ಏನದ ಅದನ್ನು ಅವ್ರಿಗೆ ಕೊಡ್ರಿ ಅಂತದ ಅಷ್ಟೇ. ಅದೇ ಇದೇ ಇರ್ತದೆ. ಅಲ್ಲ ಅವ್ರು ಕೇಳಿದ್ರಿ ಏನು ಅವ್ರು ಕೆಲಸ ಮಾಡಿಲ್ಲ ಅಂತ ಕೇಳಿದ್ರು, ಅದಕ್ಕೆ ಕೇಳಿದೆ. ಇಲ್ಲ ನಮ್ಮ ಭಾಗದಾಗ ನಾವು ಮಾಡೋದು ಅಷ್ಟು ಇದು ಅಂತ ಮಾಡ್ಯಾರ. ಇಲ್ಲ ಅದನ್ನು ನಾವು ತರಿಸ್ತೇವೆ ಅಂತಲ್ರಿ. ಇದು MLAಗಳು ಇವ್ರಿಗೆ ಹೇಳಿ ರಾಜ್ಯ ಸರ್ಕಾರದಿಂದ ತರಿಸ್ಬೇಕಂತೆ. ಅದನ್ನು ಹೇಳ್ತೇವತ್ರಿ ನಾವು ಮತ್ತೆ ಎಲ್ಲರೂ ಕೂಡಿಸಿ. ಹ್ಞೂ ಅದನ್ನು ಹೇಳೋಣಲ್ರಿ. ಅದನ್ನು ಯಾವಾಗ ನೀವು ಹೇಳ್ತೀರಿ ಅವಾಗ ಹೇಳೋಣ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.